ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆಪ್ತ ಶಾಸಕರ ಮುನಿಸು. ಸಚಿವ ಸ್ಥಾನ ಕೊಡಿಸಿರುವುದಕ್ಕೆ ಸಿದ್ದು ಕೊಡಿಸಲಿಲ್ಲ ಅಂತ ಆಪ್ತರು ಅಸಮಾಧಾನಗೊಂಡಿದ್ದಾರೆ. ಅಸಮಾಧಾನಿತರನ್ನ ಯತೀಂದ್ರ ಸಿದ್ದರಾಮಯ್ಯ ಅವರು ಭೇಟಿಯಾಗ್ತಾ ಇದ್ದಾರೆ. ಇತ್ತೀಚೆಗೆ ಎಚ್.ಸಿ. ಮಹದೇವಪ್ಪ ವೆಂಕಟೇಶನ್ನ ಯತೀಂದ್ರ ಅವರು ಭೇಟಿಯಾಗಿದ್ದರು. ಸಚಿವ ಸತೀಶ್ ಜಾರಕಿಹೊಳಿ ಜೊತೆಗೂ ಕೂಡ ಯತೀಂದ್ರ ಮಾತುಕತೆಯನ್ನು ನಡೆಸಿದ್ದಾರೆ. ಸಿದ್ದರಾಮಯ್ಯ ಜೊತೆ ಸತೀಶ್ ಜಾರಕಿಹೊಳಿ ಅವರು ಮುನ್ಸ್ಕೊಂಡಿದ್ರು ಅನ್ನುವಂಥ ಒಂದು ಮಾತುಗಳು ಕೇಳಿಬಂದಿತ್ತು. ಎಲ್ಲರನ್ನ ಕೂಡ ವಿಶ್ವಾಸಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಅವರು ತೆಗೆದುಕೊಳ್ತಾ ಇದ್ದಾರೆ. ಅಹಿಂದ ಬಲ ಮತ್ತಷ್ಟು ಬಲಪಡಿಸಿಕೊಳ್ತಿದ್ದಾರಾ ಸಚಿವ ಯತೀಂದ್ರ ಅನ್ನುವಂಥ ಒಂದಿಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮತ್ತೆ ಒಳ ರಾಜಕೀಯದ ಚರ್ಚೆ ಶುರುವಾಗಿದ್ದಾವೆ. ಈ ಬಾರಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಶಾಸಕರೇ ಮುನ್ಸ್ಕೊಂಡಿದ್ದಾರಾ ಅನ್ನುವಂಥ ಒಂದು ಪ್ರಶ್ನೆ ಈಗ ಶುರುವಾಗಿದೆ. ಅಷ್ಟಕ್ಕೂ ಅಸಮಾಧಾನಕ್ಕೆ ಕಾರಣ ಏನು? ಸಚಿವ ಸ್ಥಾನ ಸಿಗದಿರ್ತಕ್ಕಂಥದ್ದು. ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿರ್ತಕ್ಕಂಥ ಕೆಲ ಶಾಸಕರಿಗೆ ಸಚಿವ ಸ್ಥಾನ ಸಿಗಲಿಲ್ಲ ಅಂತ ಅಸಮಾಧಾನ ಇದೆ ಅಂತ ಹೇಳಲಾಗ್ತಾ ಇದೆ. ಈ ನಡುವೆ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಅಸಮಾಧಾನಿತರನ್ನ ಭೇಟಿ ಮಾಡ್ತಿರ್ತಕ್ಕಂಥದ್ದು ಈಗ ರಾಜಕೀಯ ವಲಯದಲ್ಲಿ ಒಂದಿಷ್ಟು ಕುತೂಹಲ ಮೂಡಿಸಿದೆ. ಈಗ ಇತ್ತೀಚೆಗೆ ಯತೀಂದ್ರ ಅವರು ಎಚ್.ಸಿ. ಮಹದೇವಪ್ಪ ಹಾಗೂ ವೆಂಕಟೇಶ್ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ದಾರೆ. ಇದರ ಜೊತೆಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಜೊತೆಗೂ ಕೂಡ ಯತೀಂದ್ರ ಅವರು ಮಾತುಕತೆ ನಡೆಸಿರ್ತಕ್ಕಂಥದ್ದು ಗಮನ ಸೆಳೆದಿದೆ. ಇಲ್ಲಿ ಮತ್ತೊಂದು ಕುತೂಹಲಕಾರಿ ವಿಚಾರ ಏನು? ಸತೀಶ್ ಜಾರಕಿಹೊಳಿ ಹಾಗೂ ಸಿದ್ದರಾಮಯ್ಯ ಅವರ ನಡುವೆ ಈ ಹಿಂದೆ ಕೂಡ ರಾಜಕೀಯ ಭಿನ್ನಾಭಿಪ್ರಾಯಗಳ ಒಂದು ಚರ್ಚೆ ನಡೆದಿತ್ತು. ಹೀಗಾಗಿ ಸಿದ್ದರಾಮಯ್ಯ ಅವರಿಂದ ಮುನ್ಸ್ಕೊಂಡಿದ್ದಾರೆ ಅನ್ನಲಾಗ್ತಿರ್ತಕ್ಕಂಥ ನಾಯಕರ ಜೊತೆ ಯತೀಂದ್ರ ಸಂಪರ್ಕ ಸಾಧಿಸ್ತಿರ್ತಕ್ಕಂಥದ್ದು ಹಲವು ರೀತಿಯ ಒಂದು ಚರ್ಚೆಗೆ ಕೂಡ ಕಾರಣ ಆಗಿದೆ. ಹಾಗಾದರೆ ಯತೀಂದ್ರ ಅವರ ಈ ಭೇಟಿಗಳ ಉದ್ದೇಶ ಏನು? ಹಾಗಾದರೆ ಸಿದ್ದರಾಮಯ್ಯ ಅವರ ಪರವಾಗಿ ಅಸಮಾಧಾನಿತರನ್ನ ಸಮಾಧಾನ ಪಡಿಸ್ತಕ್ಕಂಥ ಪ್ರಯತ್ನನ ಅಥವಾ ಮುಂದಿನ ದಿನಗಳಲ್ಲಿ ತಮ್ಮದೇ ಆದ ರಾಜಕೀಯ ಸಂಪರ್ಕ ಹಾಗೂ ಪ್ರಭಾವ ಬೆಳೆಸ್ಕೊಳ್ತಕ್ಕಂಥ ಪ್ರಯತ್ನನ ಅನ್ನೋ ಪ್ರಶ್ನೆ ಈಗ ರಾಜಕೀಯ ವಲಯದಲ್ಲಿ ಕೇಳಬರ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಜನ್. ಈಗ ಲೈವಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಸರ್ ರಂಜನ್, ಈಗ ಒಂದು ಕಡೆ ಒಂದಿಷ್ಟು ಜನ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ, ಅಸಮಾಧಾನಿತರಾಗಿದ್ದಾರೆ. ಅದರ ನಡುವೆ ಈಗ ಯತೀಂದ್ರ ಸಿದ್ದರಾಮಯ್ಯನವರು ಎಲ್ಲರನ್ನ ಮನವೊಲಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇದ್ರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ಗಳೇನಿದೆ? ಪ್ರಮೋದ್ ಬಪ್ಪನ, ವೆರಿ ಗುಡ್ ಮಾರ್ನಿಂಗ್. ಸುದೀರ್ಘ ರಾಜಕಾರಣದಲ್ಲಿ ದೀರ್ಘ ರಾಜಕಾರಣ ಮಾಡಬೇಕು ಅಂದರೆ ಒಂದು ಕಡೆಯಿಂದಾಗಿ ನಾಯಕತ್ವ ಜೊತೆಗೆ ತತ್ವವನ್ನು ಅನುಸರಿಸಬೇಕಾದಂತಹ ಪಾಲಿಟಿಕ್ಸ್ ಅನ್ನು ರಾಜಕಾರಣಿಗಳು ಮಾಡಬೇಕಾಗುತ್ತೆ. ಸುಮಾರು 3 ವರ್ಷಗಳ ಸುದೀರ್ಘ ಆಡಳಿತವನ್ನು ಸಿದ್ದರಾಮಯ್ಯ ಕೊಟ್ಟಿದ್ರು. ಈ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿದ್ದಂಥ ಕೆಲವೊಂದಿಷ್ಟು ನಾಯಕರು ಅಸಮಾಧಾನ ಹೊರಹಾಕಿದ್ರು. ಕಾರಣ ಅಂತ ಹೇಳಿದ್ರೆ ಪ್ರಮುಖವಾಗಿ ಎಚ್.ಸಿ. ಮಹದೇವಪ್ಪ ಇರ್ಬೋದು, ವೆಂಕಟೇಶ್ ಇರ್ಬೋದು, ಇದರ ಜೊತೆಗೆ ಸಾಹುಕಾರ ಸತೀಶ್ ಜಾರಕಿಹೊಳಿ ಇರ್ಬೋದು, ಇವರಿಗೆಲ್ಲರೂ ಕೂಡ ಅಸಮಾಧಾನ ಭುಗಿಲಿದಿತ್ತು. ಕಾರಣ ಏನಂದ್ರೆ ತಮಗೆ ಇಷ್ಟವಾದಂಥ ತಮಗೆ ಬೇಕಾದಂಥ ಖಾತೆ ಸಿಗಲಿಲ್ಲ ಅನ್ನುವಂಥ ವಿಚಾರವಾಗಿ. ಈ ಹಿನ್ನೆಲೆಯಲ್ಲಿ ಅಹಿಂದ ಬಣದಲ್ಲಿ ಗುರುತಿಸಿಕೊಂಡಿದ್ದಂಥ ಎಲ್ಲ ನಾಯಕರನ್ನ ಮನವೊಲಿಸುವಂಥ ಕೆಲಸ ಸಿದ್ದರಾಮಯ್ಯ ಕಡೆಯಿಂದ ಆಗಬೇಕಾಗಿತ್ತು. ಆದರೆ ಸಿದ್ದರಾಮಯ್ಯದಿಂದ ಕೂಡ ನೇರವಾಗಿ ಸತೀಶ್ ಜಾರಕಿಹೊಳಿ ದೂರ ಉಳಿದಿದ್ರು. ಈ ಒಂದು ಅಹಿಂದ ನಾಯಕರ ಒಂದು ಏನು ಬೇಗುದಿಯನ್ನು ತಣಿಸೋಕೆ ಈಗಾಗಲೇ ಯತೀಂದ್ರ ಪುತ್ರ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಶತಾಯಗತಾಯ ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಿರುವಂಥದ್ದು. ಯಾಕಂದರೆ ಕಳೆದ 2 ದಿನಗಳ ಹಿಂದೆ ನೇರವಾಗಿ ಮೈಸೂರಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ನಮಗೆ ಭೇಟಿಯಾಗುವಂಥ ಕೆಲಸವನ್ನು ಯತೀಂದ್ರ ಸಿದ್ದರಾಮಯ್ಯ ಅವರು ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ನೇರವಾಗಿ ಒಂದಿಷ್ಟು ಸಲಹೆ ಮತ್ತು ಸೂಚನೆಗಳನ್ನು ಕೊಡುವಂಥ ಕೆಲಸವನ್ನು ಸತೀಶ್ ಜಾರಕಿಹೊಳಿ ಮಾಡಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಭೇಟಿಯಲ್ಲಿ ಈ ಒಂದು ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ಅವರಿಂದ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಅಹಿಂದ ತತ್ವ, ಅಹಿಂದ ನಾಯಕತ್ವವನ್ನು ಜೊತೆಗೆ ವರ್ಚಸ್ಸನ್ನ ಪಕ್ಷದಲ್ಲಿ ನಾಯಕತ್ವದ ಗುಣವನ್ನ ಬೆಳೆಸ್ಕೊಳ್ಳೋಕೆ ಸಲಹೆಯನ್ನು ಕೂಡ ಕೊಡಲಾಗಿರುವಂಥದ್ದು. ಒಂದು ಕಡೆಯಿಂದಾಗಿ ಈಗಾಗಲೇ ಏನು ಡಿ.ಕೆ. ಶಿವಕುಮಾರ್ ಅವರ ಪಕ್ಷ ಏನು ಬಣದಲ್ಲಿ ಅವರ ಪಕ್ಷದಲ್ಲಿ ಏನು ಹೊಸ ನಾಯಕರಿಗೆ ಹೊಸ ಯುವಕರಿಗೆ ಅಥವಾ ಹೊಸ ಸಚಿವರಿಗೆ ಆದ್ಯತೆಯನ್ನು ಕೊಡಲಾಗಿದೆ. ಇದರಿಂದಾಗಿ ಹಿರಿಯ ನಾಯಕರಿಗೆ ಬೇಸರವಾಗಿದೆ ಅನ್ನುವಂತಹ ಒಂದಿಷ್ಟು ಮಾತುಕತೆ ಇದೆ. ಜೊತೆಗೆ 2028ರ ಚುನಾವಣೆ ಇದೆ. ಈ ಒಂದು ಚುನಾವಣೆಯಲ್ಲಿ ಹಿರಿಯ ನಾಯಕರ ಜೊತೆಗೆ ಅಹಿಂದ ನಾಯಕತ್ವ ಹೈಕಮಾಂಡ್ನಲ್ಲಿ ಸದ್ದು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಯತೀಂದ್ರ ಸಿದ್ದರಾಮಯ್ಯ ಫೀಲ್ಡ್ಗೆ ಇಳಿದಿರುವಂಥದ್ದು. ಈಗಾಗಲೇ ಒಂದು ಕಡೆಯಿಂದಾಗಿ ಎಚ್.ಸಿ. ಮಹದೇವಪ್ಪ ಮತ್ತು ವೆಂಕಟೇಶ್ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ, ಮನವೊಲಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿ ಅವರನ್ನು ಮನವೊಲಿಸುವಂಥ ಕೆಲಸವನ್ನು ಕೂಡ ಮಾಡಲಾಗಿರುವಂಥದ್ದು. ಕಾರಣ ಒಂದು ಕಡೆಯಿಂದಾಗಿ ಏನು ಈ ಒಂದು ಡಿ.ಕೆ. ಶಿವಕುಮಾರ್ ಅವರ ಹೊಸ ಸರ್ಕಾರ ಇದೆಯಲ್ಲ, ಒಂದು ಹೊಸ ಸರ್ಕಾರದ
ಹೊಸ ಪರ್ವ ಆರಂಭವಾದಂತಹ ಸಂದರ್ಭದಲ್ಲಿ ಆ ಒಂದು ಸರ್ಕಾರದಲ್ಲಿ ಅತ್ಯಂತಹ DCM ಸ್ಥಾನಕ್ಕೆ ಜೊತೆಗೆ KPC ಅಧ್ಯಕ್ಷರ ಸ್ಥಾನಕ್ಕೆ ಬೇಡಿಕೆ ಇಟ್ಟದ್ದು ನೋಡಿದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಆ ಒಂದು ಬೇಡಿಕೆ ಇಟ್ಟಂತಹ ಸ್ಥಾನಮಾನ ಸಿಗ್ಲಿಲ್ಲ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ಅಸಮಾಧಾನ ಇತ್ತು. ಈ ಹಿನ್ನೆಲೆಯಲ್ಲಿ ನೇರವಾಗಿ ಮಾಜಿ CM ಸಿದ್ದರಾಮಯ್ಯ ಅವರಿಂದ ಅವರು ದೂರ ಉಳಿಯುವಂತ ಕೆಲಸವನ್ನ ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನು ಕೂಡ ಮನವೊಲಿಸುವಂತ ಪ್ರಯತ್ನವನ್ನ ಈಗ ಯತೀಂದ್ರ ಸಿದ್ದರಾಮಯ್ಯ ಮಾಡ್ತಿರುವಂತದ್ದು. ಇದರ ಹಿಂದೆ ಇರುವಂತಹ ಒಂದೇ ಒಂದು ಪಾಲಿಟಿಕ್ಸ್ ಏನಂದ್ರೆ ಅಹಿಂದ ಸಮಾವೇಶದ ಮೂಲಕ ಅಹಿಂದ ನಾಯಕರನ್ನ ಒಗ್ಗೂಡಿಸಿಕೊಂಡು ಮುಂಬರುವಂತಹ ಚುನಾವಣೆಯಲ್ಲಿ ಶತಾಯಗತಾಯ ಅಹಿಂದ ನಾಯಕತ್ವದ ತೋರ್ಪಡಿಕೆ ರಾಜಕೀಯದಲ್ಲಿ ಜೊತೆಗೆ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬೆಳವಣಿಗೆ ಹೊಂದಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಶತಾಯಗತಾಯದ ರಾಜಕೀಯ ಪ್ರಯತ್ನಗಳನ್ನ ಮಾಡಲಾಗ್ತಿರುವಂಥದ್ದು. ಪ್ರಮೋದ್ ಬೋಪಣ್ಣ.